ವೀಕ್ಷಕರೇ, ಎಲ್ಲರ ನಿರೀಕ್ಷೆಯಂತೆ ಉತ್ತರ ಕರ್ನಾಟಕದ ಹುಲಿ ಕುರಿಗಾಯಿ ಸಿಂಗರ್ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಘಟಾನುಘಟಿ ಸ್ಪರ್ಧಿಗಳನ್ನೇ ಹಿಂದಿಕ್ಕಿ ತಮ್ಮ ಅದ್ಭುತ ಆಟದಿಂದಲೇ ಕೋಟ್ಯಾಂತರ ಜನರ ಮನಗೆದ್ದ ಹನುಮಂತ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ವಿನ್ ಆದಂತಹ ವಿಚಾರವನ್ನು ತಿಳಿದಂತಹ ಯಶ್ ಅವರು ಹನುಮಂತನಿಗೆ ವಿಶನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನಿಮಗೆ ಬಿಗ್ ಬಾಸ್ನಲ್ಲಿ ಹನುಮಂತ ವಿನ್ ಆಗಿದ್ರೆ ಖುಷಿಯಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಇತಿಹಾಸದಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದ ಸ್ಪರ್ಧಿಯೊಬ್ಬ ವಿನ್ನರ್ ಆಗಿರಲಿಲ್ಲ. ಆದರೆ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ದೊಡ್ಡ ಮನೆಗೆ ಬಂದಿದ್ದ ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಈ ಮೂಲಕ ಹೊಸದೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11 ಶುರುವಾದ 21 ದಿನಕ್ಕೆ ದೊಡ್ಡಮನೆಗೆ ಬಂದಿದ್ದ ಹನುಮಂತ ಮೊದಲ ಸ್ಪರ್ಧಿಯಾಗಿ ಗ್ರ್ಯಾಂಡ್ ಫಿನಾಲೆ ತಲುಪಿದ್ದರು. ತಮ್ಮ ಅತ್ಯುತ್ತಮ ಆಟದಿಂದಲೇ ಕೋಟ್ಯಾಂತರ ಜನರ ಮನಗೆದ್ದಿದ್ದರು. ಅತಿ ಹೆಚ್ಚು ಓಟುಗಳನ್ನು ಪಡೆಯುವ ಮೂಲಕ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಹೊಂದಿಕೊಳ್ಳಲು ಕಷ್ಟಪಟ್ಟಿದ್ದ ಹನುಮಂತ ನಂತರ ಅದ್ಭುತ ಆಟವನ್ನು ಆಡಿದರು. ಪ್ರತಿಯೊಂದು ಕಠಿಣ ಟಾಸ್ಕ್ಗಳಲ್ಲಿಯೂ ಕೂಡ ಉತ್ಸಾಹದಿಂದಲೇ ಭಾಗವಹಿಸುತ್ತಿದ್ದ ಹನುಮಂತ ವಿನ್ನರ್ ಆಗಿ ಹೊರಹೊಮ್ಮುತ್ತಾ ಇದ್ರು. ತಮ್ಮ ಭಾಷೆ ಹಾವಭಾವಗಳಿಂದಲೇ ಜನರಿಗೆ ಹತ್ತಿರವಾದರು. ಹೀಗಾಗಿ ರಾಜ್ಯದ ಜನರು ಹನುಮಂತನಿಗೆ ಅತಿ ಹೆಚ್ಚು ಓಟು ನೀಡಿ ಗೆಲ್ಲಿಸಿದ್ದಾರೆ. ವೀಕ್ಷಕರೇ, ಯಶ್ ಅವರಿಗೆ ಬಡವರು ಮಕ್ಕಳು ಬೆಳೆಯೋದಂದರೆ ಅವಾಗಿಂದಲೂ ಕೂಡ ಅತಿ ಹೆಚ್ಚು ಪ್ರೇರೇಪಿಸ್ತಾರೆ. ಇದೀಗ ಹನುಮಂತ ಗೆದ್ದ ವಿಚಾರ ಯಶ್ ಅವರಿಗೆ ಸಾಕಷ್ಟು ಖುಷಿಯನ್ನು ತಂದಿದೆ ಅಂತೆ. ಯಶ್ ಅವರ ಫ್ಯಾನ್ಸ್ ಎಲ್ಲ ಕಡೆ ಇದ್ದಾರೆ. ಅದರಲ್ಲೂ ಉತ್ತರ ಮಂದಿ ಯಶ್ ಅವರನ್ನು ತುಂಬ ಇಷ್ಟಪಡ್ತಾರೆ. ಯಶ್ ಅವರ ಅಭಿಮಾನಿಗಳು ಅತಿ ಹೆಚ್ಚು ಓಟನ್ನು ಹನುಮಂತನಿಗೆ ಹಾಕಿ ಗೆಲ್ಲಿಸಿದ್ದಾರಂತೆ. ಹನುಮಂತ ಗೆದ್ದ ವಿಚಾರ ಯಶ್ಗೆ ತಿಳಿಯುತ್ತಿದ್ದಂತೆ ಹನುಮಂತನಿಗೆ ರಾತ್ರೋರಾತ್ರಿ ಫೋನ್ ಮಾಡಿ ಉತ್ತರ ಭಾಷೆಯ ಸ್ಟೈಲ್ನಲ್ಲೇ ಕಂಗ್ರ್ಯಾಚುಲೇಷನ್ ಉತ್ತರ ಕರ್ನಾಟಕದ ಹುಲಿ ಹನುಮಂತ, ನಿನಗೆ ಒಳ್ಳೆಯದಾಗಲಿ, ನಿನ್ನ ಕನಸುಗಳು ಈಡೇರಲಿ ಎಂದು ಆಶೀರ್ವಾದವನ್ನು ಮಾಡಿದ್ದಾರಂತೆ. ಅತಿ ಶೀಘ್ರದಲ್ಲಿ ಮನೆಗೆ ಬಂದು ಭೇಟಿ ಮಾಡ್ತೇನೆ ಎಂದು ಯಶ್ ಅವರು ತಿಳಿಸಿದ್ದಾರಂತೆ. ಯಶ್ ಅವರಿಗೆ ಬೆಳೆಸೋ ಗುಣ ಇವಾಗಿಂದಲ್ಲ ಸ್ನೇಹಿತರೆ, ಅವಾಗಿಂದಲೂ ಕೂಡ ಇದೆ. ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿದಂತಹ ಹನುಮಂತನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ